Namaste. Subject Engineering Mathematics. Module Differential Calculus 2. Article number 2.2 Indeterminate Forms. Sub-article number 2.21 L'Hospital's Rule Type 1. Evaluate the following limits. Problem number 29. Limit x tends to pi by 2, 2x tan x minus pi into secant x. So problem number 29. So assume or let k equal to limit x tends to pi by 2, 2x tan x minus pi into secant x. So put x equal to pi by 2. Pi by 2 ಹಾಕಿದ್ರೆ ಏನಾಗ್ತದೆ? tan pi by 2 ಅಂತ ಹೇಳಿದ್ರೆ ಇನ್ಫಿನಿಟಿ. ಸೊ tan 90 ಡಿಗ್ರಿ ಈಸ್ pi by 2 ಅಂತ ಹೇಳಿದ್ರೆ ದಿಸ್ ಇಸ್ ರೇಡಿಯನ್ನಲ್ಲಿದೆ. ಸೊ ಕನ್ವರ್ಟೆಡ್ ಇಂಟು ಡಿಗ್ರಿಗಾದರೂ ಕನ್ವರ್ಟ್ ಮಾಡ್ಕೊಳ್ಳಿ ಅಥವಾ ರೇಡಿಯನ್ನಲ್ಲಾದರೂ ಇದ್ರೂ ಪರವಾಗಿಲ್ಲ. tan pi by 2 or tan 90 ಡಿಗ್ರಿ ಈಸ್ ಇನ್ಫಿನಿಟಿ. ಇನ್ಫಿನಿಟಿ ಇಂಟು ಎನಿ ವ್ಯಾಲ್ಯೂ ಈಸ್ ಇನ್ಫಿನಿಟಿ. ಬಿಕಾಸ್ ಇನ್ಫಿನಿಟಿ ಅಂದರೆ ಹ್ಯೂಜ್ ವ್ಯಾಲ್ಯೂ, ಗೊತ್ತಾಯ್ತಲ್ಲ, ತುಂಬ ವ್ಯಾಲ್ಯೂ ಅದಕ್ಕಿದೆ. ಸೊ ಅಲ್ಲಿಗೆ ಅನ್ನೋನ್ ವ್ಯಾಲ್ಯೂ ಅದು. ಸೊ ಇದು ಇನ್ಫಿನಿಟಿ ಮೈನಸ್ ಸಿಕೆಂಟ್ ಪೈ ಬೈ 2. ಸಿಕೆಂಟ್ ಪೈ ಬೈ 2 ಅಂತ ಹೇಳಿದ್ರೆ ಸಿಕೆಂಟ್ 90 ಡಿಗ್ರಿ. ಸಿಕೆಂಟ್ 90 ಡಿಗ್ರಿ ಈಸ್ ಆಲ್ಸೋ ಇನ್ಫಿನಿಟಿ ಬಿಕಾಸ್ ಕಾಸ್ 90 ಈಸ್ 0. ಸೊ ಸಿಕೆಂಟ್ ಈಸ್ ರೆಸಿಪ್ರೊಕಲ್ ಆಫ್ ಕಾಸ್. ಅಂದರೆ ಅಲ್ಲಿಗೆ ಸಿಕೆಂಟ್ 90 ಡಿಗ್ರಿ ಅಂದರೆ ಇನ್ಫಿನಿಟಿ ಬರುತ್ತೆ. ಇನ್ಫಿನಿಟಿ ಇಂಟು ಪೈ ಎನಿ ವ್ಯಾಲ್ಯೂ ಅಂದರೆ ಇನ್ಫಿನಿಟಿನೇ. ಸೊ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂತು. ಡೈರೆಕ್ಟಾಗಿ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ ಅಪ್ಲೈ ಮಾಡೋಕ್ಕಾಗಲ್ಲ, ಆಯಿತಾ? ಸೊ ಟೈಪ್ 1 ಏನು ಹೇಳುತ್ತೆ ಅಂದರೆ, ಟೈಪ್ 1 ಗೊತ್ತಾಯ್ತಲ್ಲ. ಸೊ ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಅಥವಾ 0 ಇನ್ಫಿನಿಟಿ 0 ಮೈನಸ್ ಇನ್ಫಿನಿಟಿ ಈ ಥರ ಇದ್ದರೆ, ಸೊ ಫಸ್ಟ್ ಅದನ್ನು ಗಿವನ್ ಎಕ್ಸ್ಪ್ರೆಷನ್ನ ಎಲ್ ಸಿ ಎಮ್ ಫಾರ್ಮಿಗೆ ಸಿಂಪ್ಲಿಫೈ ಮಾಡ್ಕೋಬೇಕು. ಎಲ್ ಸಿ ಎಮ್ ಫಾರ್ಮಲ್ಲಿ ಸಿಂಪ್ಲಿಫೈ ಮಾಡಬೇಕು ಅದನ್ನು ಫಸ್ಟ್. ಆಮೇಲೆ ಎಕ್ಸಿಗೆ 0 ಅಂತನೋ ಅಥವಾ ಏನು ಕೊಟ್ಟಿದ್ದಾರೆ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ 0/0 ಆರ್ ಇನ್ಫಿನಿಟಿ ಬೈ ಇನ್ಫಿನಿಟಿ ಫಾರ್ಮಲ್ಲಿ ಬಂದರೆ ಮಾತ್ರ ನಾವು ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು, ಗೊತ್ತಾಯ್ತಲ್ಲ? ಓಕೆ. ಸೊ ಇವಾಗ ಲೆಟ್ ಆಲ್ರೆಡಿ ಆಗಿದೆ. ಇದು ಇವಾಗ ಏನು ಮಾಡಬೇಕು? ಎಲ್ ಸಿ ಎಮ್ ಅಪ್ಲೈ ಮಾಡಬೇಕು. ಇನ್ಫಿನಿಟಿ ಮೈನಸ್ ಇನ್ಫಿನಿಟಿ ಬಂತಲ್ಲ, ಎಲ್ ಸಿ ಎಮ್ ಫಾರ್ಮಿಗೆ ತೊಗೊಂಬರ್ಬೇಕು ಇದನ್ನು. ಲಿಮಿಟ್ x tends to pi by 2, 2x tan ಅಂತ ಹೇಳಿದ್ರೆ sin by cos ಅಂತ. tan is sin x divided by cos x is tan x ಆಗುತ್ತೆ. ಮೈನಸ್ pi ಇಂಟು secant x ಅಂದರೆ ರೆಸಿಪ್ರೊಕಲ್ ಆಫ್ cos x. ಓಕೆ, ಇವಾಗ ಏನು ಮಾಡಬೇಕು? ಟೇಕ್ ಎಲ್ ಸಿ ಎಮ್. ಸೊ ಲಿಮಿಟ್ x tends to pi by 2, 2x sin x minus pi divided by whole divided by cos x. ಆಯ್ತಲ್ಲ? ಸೊ ನಾವು ವಿ ಆರ್ ಗೋಯಿಂಗ್ ಟು ಪುಟ್ ಅಥವಾ ಏನು ಮಾಡಬೇಕು, ಇಲ್ಲಿಗೆ ಎಕ್ಸಿಗೆ 0 ಅಂತ ಹಾಕಿ ನಾವು ಪುಟ್ x ಈಕ್ವಲ್ ಟು 0. ಸೊ ಸೈನ್ 0 ಅಂತ ಹೇಳಿದ್ರೆ 0, ಸೈನ್ 0 ಇಸ್ 0, 0 ಇಂಟು ಎನಿಥಿಂಗ್ ಇಸ್ 0. ಅಥವಾ ಇಲ್ಲೇ ಹಾಕಿ ಪರವಾಗಿಲ್ಲ. ಇಲ್ಲಿ pi by 2 ಇದೆ ಅಲ್ಲ, ಸಾರಿ, ನಾನು 0 ಅಂತ ಅಂದ್ಕೊಂಡೆ. ಓಕೆ, ಸೈನ್ 90 ಡಿಗ್ರಿ ಈಸ್ 1 ಆಗುತ್ತೆ. ಓಕೆ, ಇಲ್ಲಿ ಸೊ ಇದಕ್ಕೆ 2 ಇಂಟು ಎಕ್ಸಿಗೆ pi by 2 ಹಾಕಿ ಸೈನ್ 90 ಡಿಗ್ರಿ ಈಸ್ 1 ಮೈನಸ್ ಪೈ. ಓಕೆ, 2 ಗೆಟ್ ಕ್ಯಾನ್ಸಲ್ ಆಗುತ್ತೆ. ಡಿವೈಡೆಡ್ ಬೈ ಕಾಸ್ 90 ಡಿಗ್ರಿ ಅಂದರೆ ಕಾಸ್ pi by 2. ಸೊ ಕಾಸ್ pi by 2 ಅಂತ ಹೇಳಿದ್ರೆ ದಟ್ ಈಸ್ 0. ಕಾಸ್ 90 ಡಿಗ್ರಿ ಈಸ್ 0. ಸೊ ಇಲ್ಲಿ ಪೈ ಬಂದಿದೆ. ಪೈ ಇಂಟು 2 ಕ್ಯಾನ್ಸಲ್ ಆಯ್ತಲ್ಲ. ಪೈ ಇಂಟು 1 ಈಸ್ ಪೈ ಆಯಿತು. ಪೈ ಮೈನಸ್ ಪೈ, ಸೊ ಪೈ ಮೈನಸ್ ಪೈ ಡಿವೈಡೆಡ್ ಬೈ 0. ಪೈ ಮೈನಸ್ ಪೈ ಈಸ್ 0. ಪೈ ಮೈನಸ್ ಪೈ ಈಸ್ 0 ಡಿವೈಡೆಡ್ ಬೈ 0. ಈಗ 0/0 ಫಾರ್ಮ್ ಬಂತಲ್ಲ. ಈಗ ಎಲ್ ಹಾಸ್ಪಿಟಲ್ಸ್ ರೂಲ್ನ ಅಪ್ಲೈ ಮಾಡಬೇಕು. ಸೊ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂತ ಹೇಳಿದ್ರೆ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರಿಗೆ ಡಿಫ್ರೆನ್ಷಿಯೇಷನ್ ಮಾಡಬೇಕಾಯ್ತಾ ಸೆಪ್ರೇಟಾಗಿ.
ಸೊ 2 ಹಾಗೆ ಹಾಕೊಳ್ಳಿ. ಫಸ್ಟ್ ಫಂಕ್ಷನಿಗೆ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ ಸೈನ್ ಎಕ್ಸ್ ಇಸ್ ಕಾಸ್ ಎಕ್ಸ್, ಪ್ಲಸ್ ಸೆಕೆಂಡ್ ಫಂಕ್ಷನ್ ಅದು ಆ್ಯಸ್ ಇಟ್ ಈಸ್ ಹಾಗೆ ಬರೀಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ಗೆ ಡಿಫ್ರೆನ್ಷಿಯೇಟ್ ಮಾಡಿದರೆ 1 ಆಗುತ್ತೆ. ಮೈನಸ್ ಪೈ ಅನ್ನೋದು ಕಾನ್ಸ್ಟೆಂಟ್ ವ್ಯಾಲ್ಯೂ, ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದರೆ 0. ಡಿವೈಡೆಡ್ ಬೈ ಕಾಸ್ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಮಾಡಿದರೆ ಸೈನ್ ಎಕ್ಸ್, ಮೈನಸ್ ಸೈನ್ ಎಕ್ಸ್ ಆಯಿತಾ. ನೆಕ್ಸ್ಟ್ ಏನು ಮಾಡಬೇಕಿಲ್ಲಿ, ಇವಾಗ ಎಕ್ಸಿಗೆ π/2 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. ಅವಾಗ ಏನಾಗ್ತದೆ, ಎಕ್ಸಿಗೆ π/2 ಹಾಕಿದರೆ ಇಲ್ಲಿ π/2 ಕಾಸ್ π/2 ಇಸ್ 0 ಇಂಟು ಎನಿಥಿಂಗ್ ಇಸ್ 0 ಆಯಿತು. ಸೈನ್ π/2 ಅಂತ ಹೇಳಿದ್ರೆ 1 ಬರುತ್ತೆ. ಸೊ 2 ಇಂಟು 1 2 ಆಯಿತು. ಮೈನಸ್ ಇಲ್ಲಿ π/2 ಬರುತ್ತೆ. ಓಕೆ, ಈಗ ಸಬ್ಸ್ಟಿಟ್ಯೂಷನ್ ಮಾಡ್ಬೋದು. ಸೊ ಕೆ ಈಕ್ವಲ್ ಟು 2 ಇಂಟು π/2 ಇಂಟು ಕಾಸ್ π/2 ಪ್ಲಸ್ ಸೈನ್ π/2 ಇಂಟು 1 ಇಸ್ ಸೈನ್ ಎಕ್ಸ್ ಇಂಟು 1 ಇಸ್ ಸೈನ್ ಎಕ್ಸ್ ಅಂತಾನೆ, ಮೈನಸ್ 0 ಬಿಟ್ಟು ಹಾಕಿ, ಮೈನಸ್ ಸೈನ್ π/2. ಸೊ ಈಕ್ವಲ್ ಟು 2 ಇಂಟು π/2 ಆ್ಯಸ್ ಇಟ್ ಈಸ್. ಕಾಸ್ π/2 ಅಂದರೆ ಕಾಸ್ 90 ಡಿಗ್ರಿ ಇಸ್ 0 ಪ್ಲಸ್ ಸೈನ್ 90 ಡಿಗ್ರಿ ಇಸ್ 1 ಡಿವೈಡೆಡ್ ಬೈ ಮೈನಸ್ ಸೈನ್ π/2 90 ಡಿಗ್ರಿ ಅಂದರೆ ಸೈನ್ 90 ಡಿಗ್ರಿ ಇಸ್ 1. ಓಕೆ, ಈಕ್ವಲ್ ಟು ಇಲ್ಲೇನಾಗುತ್ತೆ, ಇದು 0 ಆಯಿತು. 2 ಇಂಟು 0 ಪ್ಲಸ್ 1 ಡಿವೈಡೆಡ್ ಬೈ ಮೈನಸ್ 1, ಸೊ ದಟ್ ಈಸ್ ಈಕ್ವಲ್ ಟು -2. ಸೊ ದಸ್ ಕೆ ಈಕ್ವಲ್ ಟು -2 ಇಸ್ ದ ಆನ್ಸರ್. ಗೊತ್ತಾಯ್ತಲ್ವಾ, ಇದು ಆನ್ಸರ್. ಸೊ ಇದು ಆನ್ಸರ್ 29th. Okay, thank you so much.